ದಿಯಾ ಕಾಣೆ ಆಗಿದ್ದಾಳೆ ಅಂದರೆ ಅವಳು ಅಬ್ರಾಡಲ್ಲೂ ಸೆಟ್ಲ್ ಆಗಿರ್ಬೋದಲ್ವಾ? ಅಕ್ಕರೆ ಅದ್ರ ಬಗ್ಗೆ ಆಲ್ರೆಡಿ ನಾವು ವಿಚಾರಿಸಿದ್ದೀವಿ. ಅಬ್ರಾಡಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂತಂದರೆ ಪಾಸ್ಪೋರ್ಟಲ್ ಆ್ಯಕ್ಟಿವಿಟಿ ಇರಬೇಕಲ್ವಾ? ಅದಿಲ್ಲ. ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಯಾವುದೂ ಇಲ್ಲ. ಹಾಗೆ ಅನ್ನೋದು ಕೂಡ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಆ್ಯಂಡ್ ದಿಯಾ ಫೋನ್ ಲಾಸ್ಟ್ ಸ್ವಿಚ್ ಆಫ್ ಆಗಿದ್ದು ಜಯದೇವ್ ಅವ್ರ ಮನೆಯಲ್ಲಿ. ಅನು ಲಾಸ್ಟ್ ಮೀಟ್ ಮಾಡಿದ್ದು ಜಯದೇವ್ ಅವ್ರನ್ನ. ಯಾವುದೇ ರೀತಿಯಲ್ಲಿ ನೋಡಿದ್ರೂ ಜಯದೇವ್ ಮೇಲೇ ಅನುಮಾನ ಬರ್ತಾ ಇದೆ. ಇದೆಲ್ಲ ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದರೆ ಅವ್ನು ಸೈಕೋಪಾತ್ ಆಗಿ ಸೀರಿಯಲ್ ಕಿಲ್ಲರ್ ಏನಾದರೂ ಆಗ್ಬಿಟ್ನಾ ಅಂತ ಅನಿಸ್ತಾ ಇದೆ. ಮಲ್ಲಿ, ಸೀರಿಯಲ್ ಕಿಲ್ಲರ್ ಅಂತ ಹೇಳೋದಕ್ಕೆ ಬಾಡಿ ಸಿಗಬೇಕು, ಫಸ್ಟು ಕಿಲ್ಲಿಂಗ್ ಗೊತ್ತಾಗಬೇಕು. ಅಕ್ಕರೆ ಸೀರಿಯಲ್ ಕಿಲ್ಲರ್ ಮೈಂಡ್ಸೆಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅವರು ಹೊರಗಡೆಯಿಂದ ನೋಡೋದಕ್ಕೆ ತುಂಬಾ ನಾರ್ಮಲ್ ಆಗಿರ್ತಾರೆ, ಮನುಷ್ಯ ಜೊತೆ ಬೆರೀತಾರೆ, ಮಾತಾಡ್ತಾರೆ. ಆದರೆ ಒಳಗಡೆಯಿಂದ ಅವರು ಬೇರೆ ಥರನೇ ಯೋಚನೆ ಮಾಡ್ತಾ ಇರ್ತಾರೆ. ಯಾರು ಅವ್ರ ಮಾತು ಕೇಳ್ತಾರೆ, ಯಾರು ಅವ್ರ ಕಂಟ್ರೋಲಿಗೆ ಬರ್ತಾರೆ, ಅವ್ರಿಗೆ ಅದೇ ಮುಖ್ಯ ಆಗಿರುತ್ತೆ. ಅವನು ಸೋಲನ್ನ ಸಹಿಸ್ಕೊಳ್ಳಲ್ಲ, ರಿಜೆಕ್ಷನ್ನ ತಡ್ಕೊಳ್ಳಲ್ಲ. ಯಾರಾದರೂ ಅವನ ಪ್ರಶ್ನೆ ಮಾಡಿದರೆ ಅಥವಾ ಬಿಟ್ಟೋಗ್ತಾರೆ ಅಂತಂದರೆ ಅವಮಾನ ಅಂತ ಅಂದ್ಕೊಳ್ತಾನೆ. ಅದಕ್ಕೋಸ್ಕರ ಅವ್ನು ಏನು ಬೇಕಿದ್ರೂ ಮಾಡ್ತಾನೆ. ಅದು ನಿಮಗೂ ಗೊತ್ತು ಅಲ್ವಾ ಅಕ್ಕರೆ? ಕೆಲವೊಬ್ಬರು ಸೇಡ್ನ ಮಕ್ಳ ಮೇಲೆ ತೀರಿಸ್ಕೊಳ್ತಾರೆ, ವೀಕ್ ಆಗಿರೋರ ಮೇಲೆ ತೀರಿಸ್ಕೊಳ್ತಾರೆ, ಅಸಹಾಯಕರ ಮೇಲೆ ತೀರಿಸ್ಕೊಳ್ತಾರೆ. ಇನ್ನು ಕೆಲವೊಬ್ಬರು ಅವರನ್ನು ಯಾರು ಜಾಸ್ತಿ ನಂಬ್ತಾರೋ ಅವ್ರ ಮೇಲೆ ತೀರಿಸ್ಕೊಳ್ತಾರೆ. ಅಮೇರಿಕಾದಲ್ಲೊಂದು ಇದೇ ಥರ ಕೇಸ್ ಅಕ್ಕರೆ. ಪ್ರೆಸ್ಟೀಜಿಯಸ್ ಫ್ಯಾಮಿಲಿ ಹುಡುಗ, ಅವನ ಜೊತೆ ಗರ್ಲ್ಫ್ರೆಂಡ್ ಆಗಿದ್ದ 15 ಹುಡುಗಿಯರು ಕಾಣೆ ಆಗ್ತಾರೆ. ಎಲ್ಲರೂ ಕಾಣೆ ಆಗೋದು ಬೇರೆ ಬೇರೆ ಜಾಗದಲ್ಲಿ, ಒಂದಕ್ಕೊಂದು ಕನೆಕ್ಷನ್ನೇ ಇರಲ್ಲ. ಅವರೆಲ್ಲರನ್ನೂ ಕೊಲೆ ಮಾಡಿದ್ದು ಆ ಹುಡುಗನೇ. ಅವನ್ನ ನೋಡಿದ್ರೆ ಯಾರಿಗೂ ಡೌಟ್ ಬರ್ತಾ ಇರಲಿಲ್ಲ. ಒಳ್ಳೆ ಹುಡುಗ, ಒಳ್ಳೆ ಫ್ಯಾಮಿಲಿ, ಒಳ್ಳೆ ಬ್ಯಾಕ್ಗ್ರೌಂಡ್, ಎಲ್ಲ ಜೊತೆ ನಾರ್ಮಲ್ ಆಗೇ ಇರ್ತಾ ಇದ್ದ. ಅದಕ್ಕೆ ಇಂಥ ಜನ ಅಪಾಯಕಾರಿ. ಅವ್ರನ್ನ ನೋಡಿದ್ರೆ ಯಾರಿಗೂ ಏನೂ ಗೊತ್ತಾಗಲ್ಲ. ಆದರೆ ಇಂಥ ಒಂದು ಘಟನೆ ಆದಮೇಲೆ ಅವ್ರ ಮೇಲೆ ಅನುಮಾನ ಬರೋದು. ಜಯದೇವ್ ಇಂಥವನೇ ಅಂತ ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ, ಬಟ್ ಡೌಟ್ ಇದೆ. ಇಬ್ಬರು ಹುಡುಗಿಯರು ಕಾಣೆ ಆಗಿರೋದು ಒಂದೇ ರೀತಿ ಆಗಿರೋದ್ರಿಂದ ಇದು ಕಾಕತಾಳಿ ಅಂತ ಹೇಳಿ ಸುಮ್ಮನೆ ಬಿಟ್ಬಿಡೋಕ್ಕಾಗಲ್ಲ ಅಲ್ಲ ಅಕ್ಕರೆ? ಅಂದರೆ ಜಯದೇವ್ ಅವರು ಇಬ್ಬರನ್ನೂ ಅಕ್ಕರೆ ನಾನು ಅವನ ಮೇಲೆ ಆರೋಪ ಮಾಡ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು ಸತ್ಯ ಏನು ಅಂತೇಳಿ ತಿಳ್ಕೋಬೇಕು ಅಂತ. ಅಕ್ಕರೆ ಇದರಲ್ಲಿ 3 ಜನರ ಜೀವನ ಇದೆ, ಯಾರಿಗೂ ಅನ್ಯಾಯ ಆಗಬಾರ್ದು. ಸರಿ, ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡಿ, ಏನಾದರೂ ಒಂದು ಮಾಡೋಣ. ನೀವೇನು ಹೊಡಿ.